ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನಮ್ಮ ಕಾರಲ್ಲಿ ಒಂದು ಕಾರ್ಗೆ ಇನ್ನೂ ಇವಾಗ ಇದೆ ಇದು ಬೇಕಾಗಿತ್ತು. ಪ್ಲಸ್ ಇದೆರಡು ಏನಾದ್ರು ಲ್ಯಾಪ್ಟಾಪು ಆ ಥರದ್ದು ಯಾವ್ದಾರು ಕನೆಕ್ಟ್ ಮಾಡ್ಕೊಳ್ಳೋಕ್ಕೋ, ಟ್ಯಾಬ್ಲೆಟ್ಸು ಆ ಥರದ್ದು ಚಾರ್ಜ್ ಮಾಡ್ಕೊಳ್ಳೋಕೆ ಬೇಕಾಗ್ಬೋದು ಅಂತ ತೊಗೊಂಬಂದ್ವಿ. ನೆನ್ನೆ ವಾಲ್ಮಾರ್ಟಿಂದನೇ ತೊಗೊಂಬಂದ್ವಿ ಇದು. ಸೊ ಕಾರಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ. ಇಷ್ಟು ಬಂದಿದೆ ಇದರಲ್ಲಿ. ಇದು ಈ ಥರ ಇದೆ. ಮುಂಚೆ ಒಂದಿತ್ತು ಬರೀ ಈ ಥರದ್ದನ್ನು ಸಿಗರೇಟ್ ಲೈಟಿಗೆ ಹಾಕೋದು, ಬಟ್ ಅದು ಸ್ವಲ್ಪ ಓವರ್ ಹೀಟ್ ಆಗ್ತಾಯಿತ್ತು. ಸೊ ಯೂಸ್ ಮಾಡಿಲ್ಲ. ಇದು ನೋಡಬೇಕು ಎಷ್ಟು ವ್ಯಾಟ್ಸ್ವರೆಗೂ ತೊಗೊಳುತ್ತೆ ಅಂತ. ಟೈನಿ ಏನಾದರೂ ಕುಕ್ಕರು ಥರದ್ದು ವರ್ಕ್ ಆಗುತ್ತೆ ಅಂದರೆ ಅದು ರೈಸ್ ಕುಕ್ಕರ್ದು ಯೂಸ್ ಮಾಡ್ಕೋಬೋದು. ಒಂದೊಂದ್ಸತಿ ಟ್ರಾವೆಲ್ ಮಾಡೋದ್ರಿ ನಮಗೆ ಬೇಕಾಗುತ್ತೆ ಇಮಿಡಿಯೇಟಾಗಿ ಕುಕ್ ಮಾಡೋಕ್ಕೆ ಅಂತ. ಇದಿದೆ ಇನ್ಸ್ಟ್ರಕ್ಷನ್ ಪೇಪರ್ ಏನು ಅಂತೆಲ್ಲ ಹಾಕ್ಬಿಟ್ಟು 175 ವ್ಯಾಟ್ ಪವರ್ ಅಂತ ಇದೆ. ಸೊ ಐ ಥಿಂಕ್ ಅದು ಸ್ವಲ್ಪ ಲೋನೇ, ಯಾಕಂದರೆ ಅದು ಎಲೆಕ್ಟ್ರಿಕಲ್ಗೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ಈ ಥರ ಇದೆ. ಇದನ್ನು ತೆಗೆದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ, ಶೇರು ಮಾಡಿ, ಯಾರಿಗಾರು ಯೂಸ್ಫುಲ್ ಆಗ್ಬೋದು. ಈ ಥರ ಇದನ್ನು ಇಲ್ಲಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿಬಿಟ್ಟಿದ್ದು ಕಾರಲ್ಲಿ ಚಾರ್ಜ್ಗೆ ಹಾಕೋದು. ಎರಡು USB ಕನೆಕ್ಟ್ ಮಾಡ್ಕೋಬೋದು. ಸೊ ಎರಡು ಎಕ್ಸ್ಟರ್ನಲ್ ಇದೆ. ಮೋಸ್ಟ್ಲಿ ಇದು ಲ್ಯಾಪ್ಟಾಪಿಗೆ ಮಾತ್ರ ಆಗುತ್ತೆ ಅನಿಸುತ್ತೆ, ಜಾಸ್ತಿ ವ್ಯಾಟ್ಸ್ ಇಲ್ಲ. ಅದರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಕು ಅನ್ನೋರು ಶಾಪ್ ಮಾಡ್ಬೋದು. ವಾಲ್ಮಾರ್ಟು US ಎಲ್ಲ ಕಡೆ ಇದೆ, ಬೇರೆ ಕೆಲವು ಕಂಟ್ರೀಸಲ್ಲಿ ಇದೆ. ಇಂಡಿಯಾಲಿ ಗೊತ್ತಿಲ್ಲ, ಇವಾಗ ಸದ್ಯಕ್ಕೆ ಬಂದಿದೆಯಲ್ಲೋ, ಬರುತ್ತೆ ಅಂತ ಇದ್ದರು. ಇಲ್ಲಾಂದರೆ ಅಮೆಝಾನಲ್ಲಂತೂ ಎಲ್ಲ ಸಿಕ್ಕತ್ತೆ. ಇವಾಗ ಯಾವ್ದು ಸಿಕ್ಕಲ್ಲ ಅಂತಿಲ್ಲ. ಸೊ ಅಮೆಝಾನಲ್ಲಿ ಬೈ ಮಾಡ್ಬೋದು. ಓಕೆ, ಬಾಯ್.